ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಪಾಪ ಇನ್ನೂ ಸ್ವಲ್ಪ ಹೊತ್ತು ಮಲ್ಕೊಳ್ಳಿ. ಇವಳು ಹೇಳೋ ಅಷ್ಟರಲ್ಲಿ ಪಾಪಚ್ಚಿಗೊಂದು ಫೋನ್ ಮಾಡ್ಬಿಡ್ತೀನಿ. ಹಲೋ ಅಣ್ಣ. ಪಾಪಚ್ಚಿ, ಜರ್ನಿ ಮಧ್ಯೆ ಫ್ರೀ ಆದಾಗ ನೀನೇ ಕಾಲ್ ಮಾಡ್ತೀಯ ಅಂತ ನಾನು ನಿಂಗೆ ಕಾಲ್ ಮಾಡಿ ಡಿಸ್ಟರ್ಬ್ ಮಾಡೋಕೆ ಹೋಗಲಿಲ್ಲ. ನನಗಂತೂ ನಿಮ್ಮಿಬ್ಬರದೇ ಚಿಂತೆ ಆಗಿದೆ. ಇಬ್ಬರು ಹೇಗಿದ್ದೀರಾ? ಅದಕ್ಕೆ ಚೆನ್ನಾಗಿದ್ದಾರಾ? ಈಗ ಆರಾಮಾಗಿದೆ. ಖುಷಿಯಾಗಿದ್ದಾರಲ್ವಾ? ಅವ್ಳಿಗೇನು ಗೊತ್ತಿಲ್ವಲ್ಲ, ಹಾಗಾಗಿ ಖುಷಿಯಾಗೇ ಇದ್ದಾಳೆ. ಬಟ್ ಟ್ರೀಟ್ಮೆಂಟ್ಗೆ ಅಂತ ಅವಳಿಗೆ ಆದಷ್ಟು ಬೇಗ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಲೇಬೇಕು. ಅಲ್ಲಿ ಹೋದ್ಮೇಲೆ ನಾವು ಬೇಡ ಅಂತ ಅಂದ್ಕೊಂಡ್ರು ಅವಳಿಗೆಲ್ಲ ಗೊತ್ತಾಗುತ್ತೆ. ಆ ಕ್ಷಣ ಬರೋದು ನನಗೆ ಇಷ್ಟನೇ ಇಲ್ಲ ಪಾಪಚ್ಚಿ. ಸಮಯ ಹೀಗೆ ಇಲ್ಲೇ ಪಾಸ್ ಆಗಬಾರ್ದು ಅಂತ ನನಗೆ ಅನ್ನಿಸ್ತಾ ಇದೆ. ನಾಳೆ ಬಗ್ಗೆ ಯೋಚನೆ ಮಾಡಿದ್ರೆ ಭಯ ಆಗ್ತಾ ಇದೆ. ಹೆದರ್ಕೋಬೇಡ ಅಣ್ಣ, ದೇವ್ರಿದ್ದಾನೆ. ನನ್ನ ಅದಕ್ಕೆ ತುಂಬಾನೇ ಧೈರ್ಯವಂತೆ. ಅವ್ರು ಇದನ್ನೆಲ್ಲ ಫೇಸ್ ಮಾಡ್ತಾರೆ. ಅವ್ರ ಜೊತೆಗೆ ನಾನು, ನೀನು, ಅತ್ತೆ, ರಾಮಣ್ಣ ಎಲ್ಲರೂ ಇರ್ತೀವಿ. ಧೈರ್ಯವಾಗಿರ್ಬೇಕು ಅಂತ ಎಷ್ಟೇ ಅನ್ಕೊಂಡ್ರು ಭಯ ಆಗುತ್ತಲ್ವ ಪಾಪಚ್ಚಿ. ರಾತ್ರಿ ಮಲ್ಕೊಂಡ್ರೆ ನಿದ್ದೆ ಬರಲ್ಲ. ಅವಳನ್ನು ಖುಷಿಯಾಗಿಡ್ಬೇಕು ಅಂತ ಎಷ್ಟೇ ಸುತ್ತಿಸಿದ್ರು, ನಾನು ಅವಳ ಜೊತೆ ಖುಷಿಯಾಗಿರ್ಬೇಕು ಅಂತ ಎಷ್ಟೇ ಅನ್ಕೊಂಡ್ರು, ವಾಸ್ತವ ಕಣ್ಮುಂದೆ ಬರ್ತಿದ್ದಂಗೆ, ನೆನಪಾಗ್ತಿದ್ದಂಗೆ ಮುಖದ ಮೇಲಿರೋ ನಗು ಎಲ್ಲ ಮಾಯ ಆಗ್ಬಿಡತ್ತೆ. ಎಲ್ಲೋದ್ರಿ ಅಶೋಕು? ಈಗ ಎಲ್ಲಿದ್ದೀವಿ ನಾವು? ಅಣ್ಣ, ನೀನು ನಾವು ಅಂದ್ಕೊಂಡಿರೋದ್ಕಿಂತ ತುಂಬಾನೇ ಸ್ಟ್ರಾಂಗ್ ಆಗಿದೆಯಾ ಕಣೋ. ಅದಕ್ಕೆ ಪ್ರೀತಿನೇ ನೀನ್ ಎಲ್ಲ ನೋವನ್ನು ಮರ್ಸುತ್ತೆ ಕಣೋ. ಇಲ್ಲ ತಾನೇ? ಅತ್ತೆ ಹೇಗಿದ್ದಾರೆ? ಅತ್ತೆ ಮನೆ ದೇವ್ರ ದರ್ಶನಕ್ಕೆ ಅಂತ ಹೋಗಿದ್ದಾರೆ. ಪಾಪ ಯಾವಾಗಲೂ ಡಲ್ ಆಗಿರ್ತಾರೆ. ಅವರಿಗೆ ಅತ್ತಿಗೆದೇ ಚಿಂತೆ ಆಗಿದೆ. ಅದಕ್ಕೆ ಒಂದೆರಡು ದಿನ ಎಲ್ಲಾದ್ರೂ ಹೋಗಿ ಬನ್ನಿ ಅಂತ ನಾನೇ ಹೇಳಿದೆ. ಒಳ್ಳೇದಾಯ್ತು. ಪ್ರಿಯಂಗೆ ಕ್ಯಾನ್ಸರ್ ಬಂದಿರೋ ವಿಷಯ ನಾನು ಅತ್ತೆಗೆ ಹೇಳಬಾರ್ದು ಅಂತ ಅನ್ಕೊಂಡಿದ್ದೆ. ಮಗಳಿಗೆ ಕ್ಯಾನ್ಸರ್ ಬಂದಿರೋ ವಿಷಯ ಕೇಳಿ ಅವ್ರ ಪಾಪ ಕುಸ್ಕೊಂಡ್ಬಿಟ್ರು. ಅಣ್ಣ, ಮುದ್ದು, ಮುದ್ದು 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 ನಿಂತ್ಕೋ. ಮುದ್ದು ನಿಂತ್ಕೋ.
ಛೇ, ಯಾವುದು ನನ್ನ ಪ್ರಿಯ ಗೊತ್ತಾಗಬಾರ್ದು ಅಂತ ಅನ್ಕೊಂಡಿದ್ದೋ ಅದನ್ನು ನಾನೇ ಅದು ಈ ಥರ ಅವಳಿಗೆ ಗೊತ್ತು ಮಾಡಿಸಿ. ಈಗ ಹೇಗೆ ಅವಳ ಜೊತೆ ಮಾತಾಡೋದು, ಹೇಗೆ ಕನ್ವಿನ್ಸ್ ಮಾಡೋದು, ಇದನ್ನೆಲ್ಲ ಅವಳು ಹೇಗೆ ತಡ್ಕೊತಾಳೆ? ಎಂಥ ಶಿಕ್ಷೆ ಇದು, ಹೆಲ್ಪ್ಲೆಸ್ ಆಗ್ಬಿಟ್ನಲ್ಲ ನಾನು. ಮುದ್ದು 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 ನಂಗೆ ಗೊತ್ತು ನಿನಗೆ ಹರ್ಟ್ ಆಗಿರುತ್ತೆ ಅಂತ. ಅದು ನಾನು ಸಾರಿ ಅಶೋಕ್. ಸಾರಿನಾ? ಯಾಕೆ? ಎಲ್ಲಾನು ಹಾಳು ಮಾಡ್ಬಿಟ್ಟೆ ಅಲ್ವಾ? ನೀನೇನು ಹಾಳು ಮಾಡಿದೆ? ನಿಂದೇನು ತಪ್ಪಿದೆ ಇದರಲ್ಲಿ? ಎಲ್ಲ ವಿಷಯದಲ್ಲೂ ನಂದು ಅವಸರ. ಯಾವ ವಿಷಯನೂ ನಯ ನಾಜುಕಿಂದ ಹ್ಯಾಂಡಲ್ ಮಾಡೋಕೆ ಬರಲ್ಲ. ನನ್ನ ಪ್ರೀತಿಯಿಂದ ನಿಮಗೆ ಕೊಟ್ಟಿದ್ದ ಗಿಫ್ಟ್ ಟೀ ಮಗು, ಅದನ್ನ ನಾನು ಒಡೆದಾಕ್ಬಿಟ್ಟೆ. ಐ ಆಮ್ ಸೋ ಸಾರಿ ಅಶೋಕ್. ನಾನು ಬೇಕು ಅಂತ ಮಾಡಲಿಲ್ಲ. ಥ್ಯಾಂಕ್ ಗಾಡ್, ನಾನು ಪಾಪಚ್ಚಿ ಜೊತೆ ಮಾತಾಡಿದ್ದು ಏನು ಕೇಳಿಸ್ಕೊಂಡಿಲ್ಲ. ನಾನು ಏನೇನೋ ಅನ್ಕೊಂಡು ಇವಳಿಗೆಲ್ಲ ಹೇಳ್ಬಿಡ್ತಿದ್ನಲ್ಲ. ಡಾಕ್ಟರ್, ನೀವು ಅವಾಗ್ಲೇ ಬರ್ಬೇಕಿತ್ತು. ನಾವ್ ಎಷ್ಟು ಚೆನ್ನಾಗಿ ಸ್ಕಿಟ್ ಮಾಡಿದ್ವಿ ಗೊತ್ತಾ? ಹೌದಾ? ಅಷ್ಟೊಂದು ಚೆನ್ನಾಗಿತ್ತಾ? ಮತ್ತೆ ಅದನ್ನ ನೋಡಕ್ ನನಗೆ ಕರೀಲಿಲ್ಲ ನೀನು. ನೀವು ಬರ್ಬೇಕಿತ್ತು. ಕರ್ದಿದ್ರೆ ಬರ್ತಿದ್ನಪ್ಪ. ಆದ್ರೂ ಈಗ್ಲೂ ನಾನು ಸ್ಕಿಟ್ ಮಾಡ್ಬೋದು, ಯಾಕಂದ್ರೆ ಶಾಲಿನಿ ಆಂಟಿ ಮತ್ತೆ ಶ್ಯಾಮ್ ಅಂಕಲ್ ಇದಾರೆ. ಹೌದಾ? ಓಕೆ. ಸಿಹಿ ಈಗ ಬೇಡ. ಯಾಕೆ ಸೀತಮ್ಮ? ಈಗ ನೀನೇನು ಡೈಲಾಗ್ ನೋಡ್ಕೊಳ್ಳೋದು ಬೇಡ. ಶಾಲಿನಿ ಆಂಟಿ ಮತ್ತೆ ಶ್ಯಾಮ್ ಅಂಕಲ್ಗೆ ಡೈಲಾಗ್ಸ್ ಗೊತ್ತು. ಈಗ ಅವರೇ ನನ್ನ ಅಪ್ಪ ಅಮ್ಮ. ಓಕೆನಾ? ಓಕೆನಾ ಅಪ್ಪ? ಓಕೆ ಓಕೆ. ಇವಳು ಮತ್ತೆ ಶಾಲಿನಿ ಶ್ಯಾಮ್ನ ಅಮ್ಮ ಅಪ್ಪ ಅನ್ನೋದನ್ನ ನಾನು ನೋಡೋಕ್ಕಾಗಲ್ಲ. ಯಾಕೆ ಹಠ ಮಾಡ್ತಿದ್ಯಾ? ಈಗ ತುಂಬ ಲೇಟ್ ಆಗಿದೆ, ಸ್ಕಿಟ್ ಎಲ್ಲ ಬೇಡ. ನೀವಿಬ್ರು ಮಲ್ಕೊಳ್ಳಿ ಪ್ಲೀಸ್. ಸೀತಮ್ಮ, ನಾನು ಶ್ಯಾಮ್ ಅಂಕಲ್ ಜೊತೆ ಸ್ವಲ್ಪ ಹೊತ್ತು ಇರ್ಬೋದಾ? ಅವತ್ತು ಅವರು ನನಗೆ ಲಂಡನ್ ಕತೆ ಹೇಳಿದ್ರು. ಆ ಲಂಡನ್ ಕತೆ ಇನ್ನೂ ಫಿನಿಶ್ ಆಗಿಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.